The best app for UPSC prelims and KS. Yes, by using the artificial intelligence, we can use the some of the apps to crack the UPSC prelims and KS also. So, hi guys, welcome back to my YouTube channel that is Sharon's ಕ್ಲಾಸಸ್. ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಗೋಸ್ಕರನೇ ಸ್ಪೆಸಿಫಿಕ್ ಆಗಿ ರೆಡಿ ಆಗಿರತಕ್ಕಂತ ಒಂದು ಆಪ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ ಇದೆ. ಸೊ ಅದರಿಂದ ನೀವು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಸೊ ಆ ಆಪ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದನ್ನ ಡೆಮೋಗೆ ಸಹ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಏನೇನು ವಿಶೇಷತೆ ಇದೆ, ಹಾಗೆ ಏನೇನು ಕಂಟೆಂಟ್ ಗಳಿದೆ. ಅಂಡ್ ಡೆಫಿನೆಟ್ಲಿ ಇದು ಯಾವುದೇ ಪೇಡ್ ಪ್ರಮೋಷನ್ ವಿಡಿಯೋ ಅಲ್ಲ. ಇದು ಕೇವಲ ನಾನು ಸ್ಪೆಸಿಫಿಕ್ ನಾನು ಯೂಸ್ ಮಾಡಿದೀನಿ, ತುಂಬಾ ಜನ ಟಾಪರ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ನಾನು ಯೂಸ್ ಮಾಡಿದ್ರಿಂದ ಚೆನ್ನಾಗ್ ಅನ್ಸಿ ಈ ಆಪ್ ನಿಮ್ಗೆ ರೆಫರ್ ಮಾಡ್ತಿದ್ದೀನಿ. ಸೊ ಇಷ್ಟ ಆದ್ರೆ ಆ ಆಪ್ ಅನ್ನ ಬಳಸ್ಕೊಬಹುದು ಅಂತ ಹೇಳ್ತೀನಿ. ಸೊ ಆ ಆಪ್ ಯಾವುದು, ಸೊ ಅದ್ರ ಕುರಿತಾದ ಕಂಪ್ಲೀಟ್ ಡೀಟೇಲ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ದಿಸ್ ಇಸ್ ದ ಆಪ್. ದಿಸ್ ಇಸ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್. ಸೊ ಈ ಆಪ್ ನ ಹೆಸರನ್ನ ನಾನು ವಿಡಿಯೋ ಎಂಡ್ ಅಲ್ಲಿ ಹೇಳ್ತಾ ಬರ್ತೀನಿ. ಅಂಡ್ ಸಿ ಈ ಆಪ್ ಯಾವ ತರ ಇದೆ ಅಂತಂದ್ರೆ, ನಮ್ಗೆಲ್ಲ ಗೊತ್ತು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ಕೀ ಟು ಸಕ್ಸಸ್. ವಿ ಆಲ್ ನೋ ದಟ್ ಫ್ಯಾಕ್ಟ್, ರೈಟ್? ಸೊ ಹಾಗಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಎಲ್ಲಿ ಹುಡುಕ್ಬೇಕು? ಓಕೆ, ಅದಕ್ಕೆ ಆದ ಕೆಲವೊಂದು ಸ್ಪೆಸಿಫಿಕ್ ಬುಕ್ಸ್ ಗಳಿದಾವೆ. ಬಟ್ ಆನ್ಲೈನ್ ಅಂತ ಬಂದಾಗ ಎಂತ ಆಪ್ ನೋಡ್ಬೇಕು? ಇಟ್ಸ್ ಅ ಫ್ರೀ ಆಪ್, ಕಂಪ್ಲೀಟ್ಲಿ ಫ್ರೀ ಆಫ್. ಹಾಗಾದ್ರೆ ಇದರ ಫೀಚರ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿ, ಸೆಕ್ಷನ್ಸ್ ಏನಿದಾವೆ: ಡ್ಯುವೆಲ್, ನ್ಯೂಸ್, ಚಾರ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂಡ್ ರಿವಿಷನ್. ಓಕೆ, ಸೊ ನಾನು ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಹೋಗ್ತೀನಿ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ನೀವು ಯಾವ ತರ ಸರ್ಚ್ ಮಾಡಬಹುದು ಅಂತಂದ್ರೆ, ಅಂಡ್ ಸಿ ಫಾರ್ ಎಕ್ಸಾಂಪಲ್ ನಾನು ಪೊಲಿಟಿಯಿಂದ ಫಂಡಮೆಂಟಲ್ ರೈಟ್ ಮೇಲೆ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು. ಇಟ್ಸ್ ಕಂಪ್ಲೀಟ್ಲಿ ಫ್ರಾಮ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್. ಓಕೆ, ಆಲ್ರೆಡಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ಇಲ್ಲಿ ಕೊಡ್ತಾ ಹೋಗ್ತದೆ. ಓಕೆ, ಫಂಡಮೆಂಟಲ್ ರೈಟ್ಸ್. ಓಕೆ, ನಿಮ್ಗೆ ಇಯರ್ ಬೇಕಾ? ಇಯರ್ ಸೆಲೆಕ್ಟ್ ಮಾಡಬಹುದು. ಅಂದ್ರೆ ಲಾಸ್ಟ್ ಇಯರ್ 2024 ಆಗಿರ್ತಕ್ಕಂಥ ಪ್ರಿಲಿಮ್ಸ್ ಬೇಕಾ, ಅಥವಾ 2025 ಆಗಿರೋ ಪ್ರಿಲಿಮ್ಸ್ ಬೇಕಾ, ಅಥವಾ 2023 ಅಲ್ಲಿ ಆಗಿರೋ ಪ್ರಿಲಿಮ್ಸ್ ಕ್ವಶನ್ಸ್ ಬೇಕಾ, ಅದೆಲ್ಲ ಕೊಡ್ತಾ ಹೋಗುತ್ತೆ. ಅಂಡ್ ಸೆಲೆಕ್ಟ್ ಟಾಪಿಕ್. ಓಕೆ, ಟಾಪಿಕ್ ಯು ಕ್ಯಾನ್ ಸೆಲೆಕ್ಟ್ ದಿ ಟಾಪಿಕ್ ಆಲ್ಸೋ. ಓಕೆ, ನೋಡ್ರಿ, ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಅನ್ನ ಸರ್ಚ್ ಮಾಡಿ ನೋಡೋಣ. ಸರ್ಚ್ ಫಾರ್ ಫಂಡಮೆಂಟಲ್ ರೈಟ್ಸ್. ಓಕೆ, ಸಿ ದ ಕ್ವಶನ್, ಸಿ ದ ನಂಬರ್ ಆಫ್ ಕ್ವಶನ್ಸ್. ಓಕೆ, there are n number of questions which have already asked in the UPSC prelims. Yeah, so ನೋಡ್ರಿ, ಫಸ್ಟ್ question number 1, it is asked in the 1995. Okay, 1995 ಕೇಳಿರೋ ಕ್ವಶನ್ ಇದೆ. ಅದು ಎಕ್ಸ್ಕ್ಲೂಸಿವ್ಲಿ ಆನ್ ದ ಟಾಪಿಕ್ ಆಫ್ ಫಂಡಮೆಂಟಲ್ ರೈಟ್ಸ್, prohibition of a discrimination on grounds of religion, etc. Article 15 of the Constitution of India. See, this is a fundamental right topic. ಅದ್ರ ಮೇಲೆ ಕ್ವಶನ್ ಕೊಡುತ್ತೆ. And question number 2, right to vote and to be elected in India is again based on the fundamental right. ಅದೇ ಕ್ವಶನ್ ಇದೆ. ಓಕೆ, ನೆಕ್ಸ್ಟ್. ಓಕೆ, ಅಗೇನ್ ಕ್ವಶನ್ ನಂಬರ್ 3, ಸಿ 2021 ಪ್ರಿಲಿಮ್ಸ್ ಅಲ್ಲಿ ಕೇಳಿರೋದಿದೆ. ಅಂಡ್ ಕ್ವಶನ್ ನಂಬರ್ 4, ಅಗೇನ್ ಸಿ 1993 ಅಲ್ಲಿ ಕೇಳಿರೋದಿದೆ, 2020 ಅಲ್ಲಿ ಕೇಳಿರೋದಿದೆ. ಸಿ ಎಷ್ಟು ಕ್ವಶನ್ಗಳು ಇದಾವೆ? 7, 8, 9, 10. ಎಷ್ಟೆಷ್ಟು ಕ್ವಶನ್ಗಳು ಆಲ್ರೆಡಿ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದಾರಲ್ಲ ಅವೇ ಕ್ವಶನ್ಸ್ ಗಳಿದಾವೆ. 2015 UPSC prelims GS1, that is polity. Okay, how it will use. Okay, ನೀವು ಫಂಡಮೆಂಟಲ್ ರೈಟ್ಸ್ ಟಾಪಿಕ್ ಅನ್ನ ಚೆನ್ನಾಗಿ ಲಕ್ಷ್ಮೀಕಾಂತ್ ಅಲ್ಲಿ ಓದ್ಕೊಂಡು ಆ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಹುಡುಕ್ಬೇಕಾಗತ್ತೆ. ಬುಕ್ಸ್ ಅಲ್ಲಾದ್ರೆ ಹುಡುಕ್ಬೇಕಾಗತ್ತೆ. ಬಟ್ ಇಲ್ಲಿ ನೀವು ಸರ್ಚ್ ಮಾಡಿದ ತಕ್ಷಣ ಓನ್ಲಿ ಬೇಸ್ಡ್ ಆನ್ ಯುವರ್ ಸರ್ಚ್. ಓಕೆ, ನೀವು ಕೊಟ್ಟಿರಕ್ಕಂತ ಒಂದು ಸರ್ಚ್ ಮೇಲೆ ಆ ಟಾಪಿಕ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಇವಾಗ ನಾನು ಫಂಡಮೆಂಟಲ್ ರೈಟ್ ಓದ್ಬೇಕಾ? ಅಂಡ್ ವಿ ಕ್ಯಾನ್ ಸಾಲ್ವ್ ದಿ n number of questions. ಸಿ ದೇರ್ ಆರ್ 50 questions. 50 ಕ್ವಶನ್ ಗಳು ಇದಾವೆ. ದೇರ್ ಆರ್ 50 questions. ಓಕೆ, ಎಸ್. ಓಕೆ, ನೆಕ್ಸ್ಟ್ ನೋಡಿ, ನಾನು ಬೇರೆದ್ರಲ್ಲಿ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಈ ಯಾವ ಟಾಪಿಕ್ ಲಾಸ್ಟ್ ಇಯರ್ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ: ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಕರೆಂಟ್ ಅಫೇರ್ಸ್, ಎಕಾನಮಿ, ಸೈನ್ಸ್, ಎನ್ವಿರಾನ್ಮೆಂಟ್. ಓಕೆ, ಎಲ್ಲ ಕೊಟ್ಟಿದ್ದಾರೆ. ಇವಾಗ ನನ್ಗೆ ಹಿಸ್ಟ್ರಿ ಮೇಲೆ ಬೇಕು, ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬೇಕು. ಅಂಡ್ ಇಯರ್, ಓಕೆ, ಲಾಸ್ಟ್ ಇಯರ್ ಬೇಕಾ, ಲಾಸ್ಟ್ 3 years ಬೇಕಾ, ಲಾಸ್ಟ್ 5 years ಬೇಕಾ, ಅಥವಾ ಲಾಸ್ಟ್ 10 years ಬೇಕಾ? ಯು ಕ್ಯಾನ್ ಸೆಲೆಕ್ಟ್ ದ ಇಯರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಲಾಸ್ಟ್ 3 years ಇಂದ ಹಿಸ್ಟ್ರಿ ಕ್ವಶನ್ಸ್ ಯಾವ ತರ ಬರ್ತಿದೆ ಅಂತ ಬೇಕು. ಯು ಕ್ಯಾನ್ ಸರ್ಚ್ ದಟ್. ಓಕೆ, ಯು ವಿಲ್ ಗೆಟ್ ದ ಓನ್ಲಿ ಹಿಸ್ಟ್ರಿ ಕ್ವಶನ್ಸ್ previous 3 years which have already asked in the UPSC prelims. Okay, this is the use of this app. Okay, I have used. Okay, it's a very good app.
ನೀವು ಖಂಡಿತ ಯೂಸ್ ಮಾಡ್ಬೋದು. ಓಕೆ, ಸೊ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನೋಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಎನ್ವಿರಾನ್ಮೆಂಟ್ ಬಗ್ಗೆ ಬೇಕು. ಓಕೆ, ಎನ್ವಿರಾನ್ಮೆಂಟ್ ಯಾವ ಟಾಪಿಕ್? ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್. ಸೊ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಯಾವ ತರ ಬಂದಿದಾವೆ, ವಿ ಕ್ಯಾನ್ ಸರ್ಚ್ ಮಾಡ್ತೀನಿ. ಓವರ್ ಆಲ್ ಟೋಟಲ್ UPSC ಪ್ರಿಲಿಮ್ಸ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ದಾನೆ. ಎಸ್, ಓಕೆ, ಸಿ ಯಾವ ತರ ಕೊಡುತ್ತೆ. ಸಿ ದ ಕ್ವಶನ್ಸ್ ಎಷ್ಟಿದಾವೆ? ಸಿ ಅಗೇನ್ 50 ಕ್ವಶನ್ಸ್ ನೋಡಿ. 2018 ಅಲ್ಲಿ ಕೇಳಿರೋದು ಮೊಮೆಂಟಮ್ ಫಾರ್ ಚೇಂಜ್ ಕ್ಲೈಮೇಟ್ ನ್ಯೂಟ್ರಲ್ ನೌ ಇಸ್ ಅ ಇನಿಷಿಯೇಟಿವ್ ಲಾಂಚ್ಡ್ ಬೈ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್. ಎಸ್, ಓಕೆ. ಅಗೇನ್ 2002 ಕ್ವಶನ್ ಇದೆ. ಅಗೇನ್ 2007 ಕ್ವಶನ್ ಇದೆ. ಅಗೇನ್ 2010 ಕ್ವಶನ್ UNFCCC ಮೇಲೆ ಕೇಳಿದಾನೆ. ಅಗೇನ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್. ಓಕೆ, ನೀವು ಸ್ಪೆಸಿಫಿಕ್ ಆಗಿ ಯಾವ್ದು ಟಾಪಿಕ್ ಸರ್ಚ್ ಮಾಡಿದಾಗ ಅದ್ರ ಮೇಲೆ ಕ್ವಶನ್ಸ್ ಕೊಡ್ತಾ ಹೋಗುತ್ತೆ. ದಿಸ್ ಸ್ಪೆಷಾಲಿಟಿ ಆಫ್ ದಿಸ್ ಆಪ್. ಓಕೆ, ಎಸ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ಗೆ ಯಾವ ಸಬ್ಜೆಕ್ಟ್ ಇದೆ ನೋಡೋಣ. ಫಾರ್ ಎಕ್ಸಾಂಪಲ್ ಓಕೆ, ಜಿಯೋಗ್ರಫಿಯಿಂದ ನೋಡೋಣ. ಜಿಯೋಗ್ರಫಿ ಮೇಲೆ ನನ್ಗೆ ಮಾನ್ಸೂನ್ಸ್ ಮೇಲೆ, ಓಕೆ, ಮಾನ್ಸೂನ್ ವಿಂಡ್ಸ್ ಮೇಲೆ ಕ್ವಶನ್ ಬೇಕು. ಓಕೆ, ನಾರ್ತ್ ವೆಸ್ಟ್ ಮಾನ್ಸೂನ್ ಟಾಪಿಕ್ ಅನ್ನು ಓದ್ಕೊಂತೀರಾ, ಅದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಹೋಗಿ ಬುಕ್ ಹುಡುಕೋ ಅವಶ್ಯಕತೆ ಇಲ್ಲ. ಓಕೆ, UPSC ಅಲ್ಲಿ ಕೇಳಿರೋ ಕ್ವಶನ್ ಅನ್ನೇ ಇದು ಕೊಡ್ತಾ ಹೋಗುತ್ತೆ. ಮಾನ್ಸೂನ್ ವಿಂಡ್ಸ್ ನಾನು ಟೈಪ್ ಮಾಡಿದೀನಿ. ಓಕೆ, ಅದ್ರ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ಬರುತ್ತೆ. ಸಿ ದ ಕ್ವಶನ್ಸ್ ಅಗೇನ್ ಫ್ರಮ್ ಜಿಯೋಗ್ರಫಿ. ಅಗೇನ್ ಸಿ ಮಾನ್ಸೂನ್ ಮೇಲೆ ಅಗೇನ್ 50 ಕ್ವಶನ್ ಎಲ್ಲ ಕೇಳಿರೋದೇ ಕೊಡ್ತಾ ಹೋಗ್ತದೆ. ಯಾ ನೋಡ್ರಿ, ಸೌತ್ ಈಸ್ಟ್ ಮಾನ್ಸೂನ್, ಸೌತ್ ವೆಸ್ಟ್ ಮಾನ್ಸೂನ್, ಅದ್ರ ಕ್ಯಾರೆಕ್ಟರಿಸ್ಟಿಕ್ ಕ್ವಶನ್ ಗಳಿದೆ. ಓಕೆ, ಯು ಕ್ಯಾನ್ ರೀಡ್ ದ ಕ್ವಶನ್. ಓಕೆ, 2014 ಅಲ್ಲಿ ಕೇಳಿದರೆ ದ ಸೀಸನಲ್ ರಿವರ್ಸಲ್ ಆಫ್ ವಿಂಡ್ಸ್ ಇಸ್ ಅ ಟೈಪಿಕಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಾಟ್. ಓಕೆ, ಕೇಳಿರೋ ಕ್ವಶನ್ ಇದೆ. ಇದು 1997 ಅಲ್ಲಿ ಇರೋದು, 2015 ಅಲ್ಲಿ ಇದೆ. ಓಕೆ, ಸೊ ಈ ಆಪ್ ಅನ್ನ ಕೇವಲ UPSC ಅವ್ರು ಮಾತ್ರ ಅಲ್ಲ, ಸ್ಟೇಟ್ PSC ಎಕ್ಸಾಮ್ ಗಳಿಗೆ ಓದ್ತಿರೋರು ಬಳಸಬಹುದು. ಫಾರ್ ಎಕ್ಸಾಂಪಲ್ KS ಓದ್ತಿರೋರು, ಬಿಕಾಸ್ ನಾವು ಇವಾಗ ಎಲ್ಲಾ ಎಕ್ಸಾಮ್ಗಳು UPSC ಮಾದರಿಯನ್ನ ಬಳಸ್ತಿದಾವೆ. ಹಾಗಾಗಿ UPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಆಪ್ ಅವರು ಕೂಡ ವೆರಿ ಹೆಲ್ಪ್ಫುಲ್. ಅಂಡ್ ಸ್ಪೆಷಾಲಿಟಿ ಏನಂದ್ರೆ ಈ ಆಪ್ಗೆ ಯಾವುದೇ ಅಮೌಂಟ್ ಇರೋದಿಲ್ಲ. ಇಟ್ಸ್ ಅ ಫ್ರೀ ಆಪ್, ಕಂಪ್ಲೀಟ್ಲಿ ಫ್ರೀ ಆಫ್ ಇರುತ್ತೆ. ಓಕೆ, ಅಂಡ್ ಒಳ್ಳೆ ಆಪ್ ನಿಮ್ಮ ಪ್ಲೇಸ್ಟೋರ್ ಅಲ್ಲೂ ಕೂಡ ಇದು ಸಿಗ್ತಾ ಹೋಗ್ತದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಇವಾಗ ಏನ್ ಮಾಡ್ಬೋದು. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಸರ್ಚ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಅದನ್ ಬಿಟ್ರೆ ನೀವು ಮಾಕ್ ಕೊಡ್ಬೋದು, ಮಾಕ್ ಟೆಸ್ಟ್. ಓಕೆ, ಮಾಕ್ ಟೆಸ್ಟ್, ನ್ಯೂ ಟೆಸ್ಟ್, ಪೂರಾ ಕಂಪ್ಲೀಟ್ ಟೆಸ್ಟ್ ನಂಬರ್ ಎಷ್ಟಿದಾವೆ, ಓಕೆ, ಎಷ್ಟು ಅಮೌಂಟ್ ಇದಾವೆ, ಎಷ್ಟು ಕ್ವಶನ್ಸ್ ಬೇಕು, ಎಷ್ಟು ಟೈಮ್ ಬೇಕು, ಕರೆಕ್ಟ್ ಆನ್ಸರ್ ಎಷ್ಟು, ರಾಂಗ್ ಆನ್ಸರ್ ಎಷ್ಟು ಎಲ್ಲ ಕೊಡ್ತಾ ಹೋಗ್ತದೆ. ಸೆಲೆಕ್ಟ್ ಮಾಕ್ ಟೆಸ್ಟ್ 3, 11, 10, 9 ಇವೆಲ್ಲ ಮಾಕ್ ಟೆಸ್ಟ್. CSAT ಮಾಕ್ ಟೆಸ್ಟ್ ಇದೆ ನೋಡ್ರಿ. CSAT ಮಾಕ್ ಟೆಸ್ಟ್ 4, 2, 3 ಇವೆಲ್ಲ ಫ್ರೀ ಸಿಗುತ್ತೆ. ಅಂಡ್ ಸಿ ದ ಕ್ವಶನ್ ಪೇಪರ್ UPSC ಪ್ರಿಲಿಮ್ಸ್ 2023 ಕಂಪ್ಲೀಟ್ ಪೇಪರ್ ಸಿಗುತ್ತೆ. ಅದನ್ನ ನೀವು ಅಟೆಂಡ್ ಮಾಡಬಹುದು. UPSC ಪ್ರಿಲಿಮ್ಸ್ 2022 ಕಂಪ್ಲೀಟ್ ಪೇಪರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ 2023. ಓಕೆ, ಎಸ್, ಸಾರಿ 2023 ಹೌದಾ. ಈ ಆಪ್, ಓಕೆ, ಈ ಆಪ್ ಅಲ್ಲಿ ಕಂಪ್ಲೀಟ್ ಸಿಗುತ್ತೆ. 100 ಕ್ವಶನ್ಸ್ 120 ಮಿನಿಟ್ಸ್ ವಿತ್ ಟೈಮ್. ಕರೆಕ್ಟ್ ಆನ್ಸರ್ಗೆ 2 ಮಾರ್ಕ್ಸ್, ರಾಂಗ್ ಆನ್ಸರ್ಗೆ -0.6 ಎಲ್ಲ ಅದೇ ಕೊಡುತ್ತೆ. ಬಿಗಿನ್ ಟೆಸ್ಟ್, ಸಿ ಟೆಸ್ಟ್ ಸ್ಟಾರ್ಟಿಂಗ್. ಓಕೆ, ವಿತ್ ಟೈಮ್, ಸಿ ದ ಟೈಮರ್ 1 hour 59 minutes ಟೈಮ್ ಸ್ಟಾರ್ಟ್ ಆಯ್ತು. ಓಕೆ, ನೀವು ಟೆಸ್ಟ್ ನ ಅಟೆಂಡ್ ಮಾಡ್ತಾ ಹೋಗಬಹುದು. ಸಿ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಇದು 2023 UPSC ಪೇಪರ್ 2023. ಓಕೆ, ಅಂಡ್ ಸಿ ದ ಕ್ವಶನ್ಸ್. ಓಕೆ, ಯು ಕ್ಯಾನ್ ಟ್ರೈ ದ ಟೆಸ್ಟ್. ಓಕೆ, ವಿತ್ ಟೈಮ್. ಆ ಟೈಮ್ ಆದ ತಕ್ಷಣ ಅದೇ ಬ್ಲಾಕ್ ಮಾಡುತ್ತೆ. ಓಕೆ, ಅದು ಇಂಡಿವಿಜುವಲ್ ಕೆಲಸ ಮಾಡುತ್ತೆ ಆಪ್. ಹೌದಾ, ಎಸ್. ಈ ತರ ನೀವು ಮಾಡ್ಬೋದು. ನಾನು ಕ್ವೈಟ್ ಮಾಡ್ತೀನಿ. ಓಕೆ, ಎಸ್, ಫೈನ್. ಸೊ ನಂಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗೊತ್ತಾಯ್ತು, ಮಾರ್ಕ್ ಕೊಡೋದು ಗೊತ್ತಾಯ್ತು. ಓಕೆ, ಇನ್ನು ಫೀಚರ್ಸ್ ಇದಾವೆ. ನೀವು ಹೋಗಿ ಆ ಆಪ್ ಅನ್ನ ಬಳಸ್ತಾ ಹೋದಾಗ ಫೀಚರ್ಸ್ ಗೊತ್ತಾಗುತ್ತೆ. ಕಸ್ಟಮ್ ಟಾಪಿಕ್ ಅಂದ್ರೆ ನಾನು ಯಾವ್ಯಾವ ಟಾಪಿಕ್ ಮೇಲೆ ಮಾತ್ರ ಕ್ವಶನ್ ಗಳು ಬೇಕು ಅಂತಾನು ಕೊಡುತ್ತೆ. ನೀವು ಯಾವ ರೀತಿ ಬೇಕು ಆ ರೀತಿ ಕ್ವಶನ್ಸ್ ಅನ್ನ ಜನರೇಟ್ ಮಾಡುತ್ತೆ. ಓಕೆ, ಎಸ್. ಸೊ ನೋಡ್ರಿ, ಚಾರ್ಟ್ ಅಂತ ಇದೆ. ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ NCERT ಬುಕ್ಗಳಿದಾವೆ. ಅಂಡ್ ಅದರದ್ದು ರಿಲೇಟೆಡ್ ಕೆಲವೊಂದು ಜಿಸ್ಟ್ ಕೊಡುತ್ತೆ, ಸಂಕ್ಷಿಪ್ತವಾದ ಮಾಹಿತಿ ಕೊಡುತ್ತೆ. ಸಿ ಕ್ಲಾಸ್ 11, ಕ್ಲಾಸ್ 12, ಕ್ಲಾಸ್ 11 ಫಿಸಿಕಲ್ ಎನ್ವಿರಾನ್ಮೆಂಟ್, ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಇವೆಲ್ಲ NCERT ಬುಕ್ಸ್. ಸೊ ಅದರದ್ದು ಫೀಚರ್ಸ್ ಕೂಡ ಇದೆ ಅಂಡ್ ಅದರ ಟಾಪಿಕ್ಸ್ ಕೂಡ ಇದರಲ್ಲಿ ಇದೆ.
ಓಕೆ, ಅದ್ರ ಬಗ್ಗೆನೂ ನೀವು ಕೇಳ್ಬೋದು ಅಂಡ್ ಟಾಪಿಕ್ ನ ಅನಲೈಸ್ ಮಾಡಬಹುದು. ಎಸ್, ನೆಕ್ಸ್ಟ್ ನೋಡ್ರಿ ನ್ಯೂಸ್. ಓಕೆ, ನ್ಯೂಸ್ ಏನಿದೆ ಅಂತಂದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ಯು ಪಿ ಎಸ್ ಸಿ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಏನು ಅಂತಂದ್ರೆ ನ್ಯೂಸ್ ಪೇಪರ್. ಓಕೆ, ನಮ್ಮ ಮೇನ್ಸ್ ಆಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು. ಓಕೆ, ನ್ಯೂಸ್ ಪೇಪರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ? ಸೊ ಮೋಸ್ಟ್ ಆಫ್ ಅಸ್ ನಾವ್ ಏನ್ ಓದ್ತೀವಿ, ದ ಹಿಂದೂ ಪೇಪರ್ ಅನ್ನ ಓದ್ತೀವಿ, ಹೌದ್ರಿ? ಸೊ ದ ಹಿಂದೂ ಪೇಪರ್ ಡೈಲಿ ಕೆಲವೊಬ್ರು ಪೇಪರ್ ಓದ್ಲಿಕ್ಕೆ ಆಗೋದಿಲ್ಲ, ಹೌದಾ? ಅವನು ಡೈಲಿ ದ ಹಿಂದೂ ಪೇಪರ್ದು ಎಲ್ಲಾ ಒಂದು ಆರ್ಟಿಕಲ್ ಲಿಂಕ್ ಕೊಡ್ತಾನೆ, ಎಲ್ಲಾ ಆರ್ಟಿಕಲ್ದು ಅವನೇ ಜಿಸ್ಟ್ ಮಾಡಿ ಕೊಡ್ತಾನೆ, ಜಿಸ್ಟ್ ಮಾಡಿ. ಓಕೆ, ದಟ್ ಮೀನ್ಸ್ ಸಿಂಪ್ಲಿಫೈ ವರ್ಷನ್. ಓಕೆ, ತುಂಬಾ ಸಿಂಪ್ಲಿಫೈ ಮಾಡ್ಕೊಡೋದು. ಓಕೆ, ಆ ಕಂಪ್ಲೀಟ್ ಆರ್ಟಿಕಲ್ ಕೊಡೋದಿಲ್ಲ, ಅದ್ರೊಳಗೆ ಏನ್ ಇಂಪಾರ್ಟೆಂಟ್, ಯು ಪಿ ಎಸ್ ಸಿ ಏನ್ ಬೇಕು ಅದ್ರ ಮೇಲೆ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ನೋಡಿ, 24 ಸೆಪ್ಟೆಂಬರ್ ಅದರದಿದೆ, ಲೆಸನ್ಸ್ ಫಾರ್ ಇಂಡಿಯಾಸ್ ವ್ಯಾಕ್ಸಿನೇಷನ್ ಡ್ರೈವ್. ಗೋ ಅಂಡ್ ಚೆಕ್ ದ ಹಿಂದೂ ನ್ಯೂಸ್ ಪೇಪರ್, ಈ ಆರ್ಟಿಕಲ್ ಇರುತ್ತೆ. ಓಕೆ, ಈ ಆರ್ಟಿಕಲ್ ನಾನು ಓದ್ತೀನಿ. ಎಸ್, ಸಿ ನೋಡಿ, ಅದ್ರ ಬಗ್ಗೆ ಅವನು ಜಿಸ್ಟ್ ಕೊಟ್ಟಿದ್ದಾನೆ, ಏನೇನ್ ಇಂಪಾರ್ಟೆಂಟ್ ಇದೆ ವಿತ್ ಡಾಟಾ ಫ್ಯಾಕ್ಟ್. ಸಿ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ 2.6 crore ಇನ್ಫೆಂಟ್ಸ್ ವಿತ್ ಡಾರ್ಕ್. ಸೊ ಈ ಪಾಯಿಂಟ್ ಅನ್ನ ನೋಟ್ ಮಾಡಬಹುದು, ಮೇನ್ಸ್ ಗೆ ಯೂಸ್ ಮಾಡಬಹುದು. ಎಸ್, ಸೊ ಸಿ ಯಾವ ತರ ಕೊಡ್ತಿದ್ದಾರೆ. ಎಸ್, ಸಿ 11, 12 ಪಾಯಿಂಟ್ಸ್, 13, 14, 15 ಪಾಯಿಂಟ್ಸ್, 20 ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ದೊಡ್ಡ ಒಂದು ಆರ್ಟಿಕಲ್ ಇದ್ದಾಗ ಇಷ್ಟು ಟೈಮ್ ಇಷ್ಟು ತಗೊಳುತ್ತೆ. ಅಂಡ್ ಈ ಟಾಪಿಕ್ ಯಾವ ಟಾಪಿಕ್ ಇದೆ ಇದು ನೋಡ್ರಿ, ಲೆಸನ್ಸ್ ಫ್ರಮ್ ಇಂಡಿಯಾಸ್ ವ್ಯಾಕ್ಸಿನೇಷನ್ ಡ್ರೈವ್. ವ್ಯಾಕ್ಸಿನೇಷನ್ ರಿಲೇಟೆಡ್ ಟು ಹೆಲ್ತ್, ಹೌದಾ? ಸಮ್ಹೌ ರಿಲೇಟೆಡ್ ಟು ಹೆಲ್ತ್. ಮೇನ್ಸ್ ಅಲ್ಲಿ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಅವರೇ ಕೊಡ್ತಾರೆ. ಸಿ, GS2 ಸೋಷಿಯಲ್ ಜಸ್ಟಿಸ್ ಅಲ್ಲಿ, ಹೆಲ್ತ್ ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬರುತ್ತೆ. ಓಕೆ, ಕಾನ್ಸ್ಟಿಟ್ಯೂಷನ್ ಪಾಲಿಟಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಬರುತ್ತೆ, ಬಿಕಾಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇನ್ವಾಲ್ವ್ ಇದಾಗೆ. ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ಬರುತ್ತೆ ವ್ಯಾಕ್ಸಿನೇಷನ್. ಸೊ ಯಾವ್ಯಾವ ಸಿಲೆಬಸ್ಗೆ ಇನ್ಕ್ಲೂಡ್ ಆಗಿದೆ ಆ ಸಿಲೆಬಸ್ ಅನ್ನ ಕೂಡ ಕೊಡ್ತಾನೆ. ಓಕೆ, ಅಂಡ್ ಇಲ್ಲಿ ನೀವು ಮಾಡಬಹುದು AI ಜನರೇಟೆಡ್ MCQs. ಓಕೆ, ಇದ್ರ ಮೇಲೆ ನೀವು MCQ ಜನರೇಟ್ ಮಾಡಬಹುದು, ಆ ಟಾಪಿಕ್ ಅನ್ನ ಓದಿ ಜನರೇಟ್ ಮಾಡುತ್ತೆ, ಆ ಕ್ವಶನ್ ನೀವು ಸಾಲ್ವ್ ಮಾಡಬಹುದು. ಓಕೆ, ಇದು ಬೇಡ ಅಂತಂದ್ರೆ ಸಿ ಫಸ್ಟ್ ಒಂದು ಫೀಚರ್ ಇದೆ, ತುಂಬಾ ಬೆಸ್ಟ್ ಫೀಚರ್ ಇದು. ಏನು, ಗೆಟ್ UPSC ಪ್ರೀವಿಯಸ್ ಇಯರ್ ಕ್ವಶನ್ ರಿಲೇಟೆಡ್ ಟು ದಿಸ್ ಆರ್ಟಿಕಲ್. ಈ ಆರ್ಟಿಕಲ್ ಮೇಲೆ ಅಂದ್ರೆ ಬಿಫೋರ್ ಲೈಕ್ ವ್ಯಾಕ್ಸಿನೇಷನ್ ಮೇಲೆ, ಇಂಡಿಯಾಸ್ ವ್ಯಾಕ್ಸಿನೇಷನ್ ಮೇಲೆ ಮೊದಲು ಏನಾದ್ರು ಕ್ವಶನ್ ಕೇಳಿದ್ದಾರೆ UPSC ಅಲ್ಲಿ, ವಿಲ್ ಚೆಕ್ ಮಾಡೋಣ. ಓಕೆ, ಎಸ್, ದೇರ್ ಆರ್ 2 ಕ್ವಶನ್ಸ್. ಸಿ, ಕ್ವಶನ್ ನಂಬರ್ 1 2022 ಅಲ್ಲಿ ಕೇಳಿದ್ದಾರೆ, ರಿಲೇಟೆಡ್ ಟು COVID-19 ವ್ಯಾಕ್ಸಿನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2 2013 ಅಲ್ಲಿ ಕೇಳಿದ್ದಾರೆ, ರಿಲೇಟೆಡ್ ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್, SDGs ಬಗ್ಗೆ ಕೇಳಿದ್ದಾರೆ ಬಿಫೋರ್. ಓಕೆ, ಇದ್ರ ಮೇಲೆ ಕ್ವಶನ್ ಬಂದಿದಾವೆ ಅಂತ ಅರ್ಥ. ಸೊ ಹಾಗಾದ್ರೆ ಆರ್ಟಿಕಲ್ ಇಂಪಾರ್ಟೆಂಟ್ ಅಂತ ಅರ್ಥ, ಎಲ್ಲ ಗೊತ್ತಾಗುತ್ತೆ. ಕಂಪ್ಲೀಟ್ ಪೇಪರ್ ಅಂತೂ ಓದ್ಲಿಕ್ಕೆ ಆಗೋದಿಲ್ಲ. ಸೊ ಆಗ ನೀವೇನ್ ಮಾಡ್ಬೋದು, ಇದನ್ನ ಓದ್ಬೋದು ಜಿಸ್ಟ್. ನೋಡ್ರಿ, ಇವಾಗ ನನ್ಗೆ ಹಿಂದೂ ಎಷ್ಟು ಆರ್ಟಿಕಲ್ ಇದಾವೆ ನೋಡ್ರಿ, ಎಲ್ಲಾ ಆರ್ಟಿಕಲ್ ಕೊಟ್ಟಿರ್ತೇನೆ. ಓಕೆ, ಎಲ್ಲಾ ಆರ್ಟಿಕಲ್ ಇದಾವೆ. ಸಿ, ಇವೆಲ್ಲ ಆರ್ಟಿಕಲ್ಸ್ 24 ಡೇಟ್. ಓಕೆ, ನೀವು ನಿನ್ನೆದು ಓದ್ಬೇಕು ಅಂದ್ರೆ ಯು ಕ್ಯಾನ್ ಸೆಲೆಕ್ಟ್ ದ ಡೇಟ್. ಓಕೆ, ಡೇಟ್ ಕೂಡ ಸೆಲೆಕ್ಟ್ ಮಾಡಬಹುದು, ಆ ಡೇಟ್ ನ್ಯೂಸ್ ಪೇಪರ್ ಸಿಗ್ತಾ ಹೋಗುತ್ತೆ. ಇವಾಗ ನಾನು ಹಿಂದೂ ಓದಲ್ಲ, ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ಬೇಕು, ಅದು ಕೂಡ ಇದೆ. ನಾ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್, ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಸೆಲೆಕ್ಟ್ ಮಾಡ್ತೀನಿ. ಎಸ್, ಸೆಲೆಕ್ಟ್ ಮಾಡ್ತೀನಿ, ಅದ್ರದ್ದು ಆರ್ಟಿಕಲ್ಸ್ ಬರ್ತಾ ಹೋಗುತ್ತೆ. ಸಿ, GST 2.0 ವಾರ್ಡ್ ಚೇಂಜಸ್, ಇದು ಆರ್ಟಿಕಲ್ ಅದರಲ್ಲಿದೆ. ಸೊ ಅದ್ರ ಬಗ್ಗೆ ನಾನು ನೋಡ್ತಾ ಹೋಗ್ತೀನಿ. ಸಿ, ಇದನ್ನ ಜಿಸ್ಟ್ ಮಾಡ್ಕೊಟ್ಟಿರ್ತಾನೆ, ಕಾಂಪ್ರೆಸ್ ಮಾಡ್ಕೊಟ್ಟಿರ್ತಾನೆ, ಪಾಯಿಂಟ್ ವೈಸ್ ಅಲ್ಲಿ ಕೊಟ್ಟಿರ್ತಾನೆ. ನಮ್ಗೆ ಓದ್ಲಿಕ್ಕೆ ಈಸಿ ಆಗುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ಪೆಷಲಿ ಬಿಗಿನರ್ಸ್ ಯಾರು ಇರ್ತೀರಾ, ತುಂಬಾ ಈಸಿಯಾಗಿ ನ್ಯೂಸ್ ಪೇಪರ್ ನ ಕವರ್ ಮಾಡ್ಬೋದು. ಅಂಡ್ ಸೆಕೆಂಡ್, ನ್ಯೂಸ್ ಪೇಪರ್ ಓದೋದಕ್ಕೆ ಟೈಮ್ ಸಿಗಲ್ಲ ಅಂತಕ್ಕಂಥವ್ರು ಆಸ್ಪಿರೆಂಟ್ ಗಳು ಕೂಡ ಏನ್ ಮಾಡ್ಬೋದು ಅಂದ್ರೆ ಇದನ್ನ ಓದ್ಬೋದು. ವೆರಿ ಗುಡ್ ಆಪ್. ಓಕೆ, ವೆರಿ ಗುಡ್, ಜಿಸ್ಟ್ ಕೂಡ ಇರುತ್ತೆ, ಕಂಪ್ಲೀಟ್ಲಿ ಫ್ರೀ. ಎಸ್, ನೋಡಿ. ಓಕೆ, ಇದ್ರ ಉಲ್ಟಾ ಯಾವ್ದಾದ್ರು ಕ್ವಶನ್ಸ್ ಇದಾವ ನೋಡೋಣ, ಚೆಕ್ ಮಾಡೋಣ. ಸಿ, ದೇರ್ ಆರ್ 3 ಕ್ವಶನ್ಸ್ GST ಮೇಲೆ. ಓಕೆ, 2017 ಅಲ್ಲಿ ಒಂದಿದೆ, 2019 ಅಲ್ಲಿ GST ಮೇಲೆ, ಅಂಡ್ 2013 ಅಲ್ಲಿ ಕೂಡ ಒಂದು GST ಮೇಲೆ ಕ್ವಶನ್ ಇರುವಂತದ್ದು. ಎಸ್, ಓಕೆ, ಇವಾಗ ಈ ಟಾಪಿಕ್ ಮೇಲೆ ರೀಸೆಂಟ್ ಏನೇನ್ ಮಾಡಿದಾರಲ್ಲ ಇದ್ರ ಮೇಲೆ ನಾವು ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತಾ ಹೋಗಬಹುದು. ಓಕೆ, ಈ ಫೀಚರ್ಸ್ ಇದೆ, ನೀವು ಡೈಲಿ ನೋಡ್ತಾ ಹೋಗಿ. ಓಕೆ, ಡೈಲಿ ನೋಡ್ತಾ ಹೋಗ್ರಿ, ನಿಮ್ಗೆ ರಿಯಲಿ ಕಂಫರ್ಟಬಲ್ ಫೀಲ್ ಆಗುತ್ತೆ. ಓಕೆ, ಸಿ, ನೆಕ್ಸ್ಟ್ ಏನಿದೆ, ಟುಡೇಸ್ ಕ್ವಶನ್ಸ್. ಆ ನ್ಯೂಸ್ ಪೇಪರ್ ಗಳ ಮೇಲೆ ಕ್ವಶನ್ ಫ್ರೇಮ್ ಮಾಡುತ್ತೆ, ಇವತ್ತಿನ ಕ್ವಶನ್ ಇನ್ನೇನು ಸಾಲ್ವ್ ಮಾಡಬೇಕು. ಓಕೆ, ಸಿ, ಕ್ವಶನ್ಸ್ UPSC ಪ್ಯಾಟರ್ನ್ ಅಲ್ಲೇ ಕ್ವಶನ್ ಇದಾವೆ. 4 ಸ್ಟೇಟ್ಮೆಂಟ್ಸ್, ಓನ್ಲಿ 1, ಓನ್ಲಿ 2, ಓನ್ಲಿ 3. ಓಕೆ, UPSC ಸ್ಟ್ಯಾಂಡರ್ಡ್ ಮ್ಯಾಚ್ ಆಗೋ ತರ ಆಪ್ ರೆಡಿ ಮಾಡಿದ್ದಾರೆ. ಬೆಸ್ಟ್ ಆಪ್. ಓಕೆ, ಬೆಸ್ಟ್ ಆಪ್. ಎಸ್, ಅಂಡ್ ನೀವು ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ಇಲ್ಲಿ ಸ್ಟ್ರೈಕ್ಸ್ ಕೂಡ ಬರುತ್ತೆ. ಸ್ಟ್ರೈಕ್ಸ್ ಮೀನ್ಸ್ ಈಗ 2 days ನ್ಯೂಸ್ ರೀಡಿಂಗ್ ಸ್ಟ್ರೈಕ್.
ಅಂತಂದ್ರೆ ಈ ಸ್ಟ್ರೈಕ್ಗಳು ನೀವು ಡೈಲಿ ಓದ್ತಾ ಹೋದಂಗೆ ಫಿಲ್ ಆಗ್ತಾ ಹೋಗುತ್ತೆ. ಯಾವಾಗ ಯಾವ ಡೇ ನೀವು ಮಿಸ್ ಮಾಡ್ತೀರಾ ಒಂದ್ ಸ್ಟ್ರೈಕ್ ಕಡಿಮೆ ಬರುತ್ತೆ. ಸ್ನಾಪ್ಚಾಟ್ ಯೂಸ್ ಮಾಡ್ತೀರಲ್ಲ ಸ್ಟ್ರೈಕ್ ಮೇಂಟೈನ್ ಮಾಡ್ಬೇಕು ಅಂತ, ಸೊ ಸೇಮ್ ವೇ ಅಲ್ಲಿ. ಓಕೆ, ಇದು ಒಂದ್ ರೀತಿ ನಮ್ಗೆ ಒಂದು ಟಾರ್ಗೆಟ್ ಕೊಡ್ತಾ ಹೋಗುತ್ತೆ. ಓಕೆ, ಟಾರ್ಗೆಟ್ ನಾವು ಕನ್ಸಿಸ್ಟೆನ್ಸಿ ಇದೀವೇ ಇಲ್ಲ ಅಂತಾನು ಕೂಡ ಅದು ತೋರಿಸ್ತಾ ಬರುತ್ತೆ. ಸೊ ಇದು ನ್ಯೂಸ್ ಅಲ್ಲಿ ನ್ಯೂಸ್ ಪೇಪರ್ ಓದ್ಲಿಕ್ಕೆ ಫೀಚರ್ ಇರುವಂತು. ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದ್ವಿ, ನ್ಯೂಸ್ ನೋಡಿದ್ವಿ, ಅಂಡ್ ಇನ್ನೊಂದು ಸ್ಪೆಷಲ್ ಒಂದು ಫೀಚರ್ ಇದೆ ಈ ಆಪ್ದು, ದಟ್ ಈಸ್ ಡುವೆಲ್ ಅಂತ ಬರುತ್ತೆ. ಏನ್ ಡುವೆಲ್ ಅಂತಂದ್ರೆ ನೀವು ಕ್ವಿಜ್ ಮಾಡಬಹುದು. ಓಕೆ, ಇನ್ನೊಬ್ಬ ಕಾಂಪಿಟೇಟರ್ ಜೊತೆ ನೀವು ಕಾಂಪೀಟ್ ಮಾಡಬಹುದು ಈ ಆಪ್ ಅಲ್ಲಿ. ಅಂದ್ರೆ ಇವಾಗ ಯಾರು ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅವ್ರದೊಂದು ಐಡಿ ಇರುತ್ತೆ, ನಿಮ್ದೊಂದು ಐಡಿ ಇರುತ್ತೆ. ನೀವಿಬ್ರು ಏನ್ ಮಾಡಬಹುದು, UPSC ಸ್ಟೂಡೆಂಟ್ಗಳೇ ಇಬ್ರು ಇಲ್ಲಿ ನೀವೇನ್ ಮಾಡಬಹುದು, ಕ್ವಿಜ್ ಅನ್ನ ಅಟೆಂಡ್ ಮಾಡಬಹುದು ಎಟ್ ಎ ಟೈಮ್. ಸಿ ಫಾರ್ ಎಕ್ಸಾಂಪಲ್ ಆಲ್ ಸಬ್ಜೆಕ್ಟ್, ಎಲ್ಲಾ ಸಬ್ಜೆಕ್ಟ್ ಬೇಕಾ? ಓಕೆ, ಬೇಕು. ಸಾರ್ಟ್ ಡೇಟ್ ಇವತ್ತಿಂದ ಇರ್ಲಿ. ಪ್ಲೇ ನೌ. ಓಕೆ, ಆಡ್ ನ್ಯೂ ಫ್ರೆಂಡ್. ಓಕೆ, ಇಲ್ಲಿ ನೀವು ಯೂಸರ್ ಫ್ರೆಂಡ್, ನಿಮ್ ಫ್ರೆಂಡ್ ಐಡಿನ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಅವ್ರಿಗೆ ಲಿಂಕ್ ಹೋಗುತ್ತೆ. ಸೊ ಅವರು ನೀವು ಮಾಡ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಕ್ವಿಜ್ ಮಾಡ್ಬೋದು. ಅವ್ರು ನಿಮ್ ಫೋನ್ ಅಲ್ಲಿ ಮಾಡ್ತಾರೆ, ನೀವು ಸಪರೇಟ್ ಫೋನ್ ಅಲ್ಲಿ ಕ್ವಿಜ್ ಮಾಡ್ಬೋದು, ರಿಸಲ್ಟ್ ಕೂಡ ಕೊಡುತ್ತೆ. ಓಕೆ, ಸಿ ನೀವು ಆಟನ ಆಡ್ಬೋದು, ಅಥವಾ ಅನ್ನೋನ್ ಪರ್ಸನ್ ಜೊತೆನೂ ಕೂಡ ನೀವು ಆಡ್ಬೋದು. ಟೂರ್ನಮೆಂಟ್ಸ್ ಇದೆ, ಡುವೆಲ್ ವಿತ್ ಫ್ರೆಂಡ್ಸ್ ಇದೆ, ಡುವೆಲ್ ಆನ್ಲೈನ್ ಅಂತ ಇದೆ. ಸಿ ನಾವು ಆಡಿರೋದು. ಓಕೆ, ಬೇರೆ ಬೇರೆ ಜೊತೆ. ಸಿ ಯಾರು ಅವೈಲೇಬಲ್ ಇರ್ತಾರೆ ಅವ್ರ ಜೊತೆ, ಅಥವಾ ನಿಮ್ ಫ್ರೆಂಡ್ ಜೊತೆನೆ ಆಡ್ಬೇಕು ಅಂತಂದ್ರೆ ನೀವು ಆ ಲಿಂಕ್ ಅನ್ನ ಕಳಿಸಿ ಆಡ್ಬೋದು. ಇಲ್ಲ ನಾನು ರ್ಯಾಂಡಮ್ ಪರ್ಸನ್ ಜೊತೆ ಕ್ವಿಜ್ ಮಾಡ್ತೀನಿ ಅಂತಂದ್ರೆ ಕ್ವಿಜ್ ಮಾಡ್ಬೋದು. ಸೊ UPSC ಕ್ವಶನ್ ಕೊಡುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಕೊಡುತ್ತೆ, ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ, ಕೊನೆಗೆ ಯಾರು ಗೆಲ್ತಾರೆ ಅವ್ರದ್ದು ರಿಸಲ್ಟ್ ಕೂಡ ಕೊಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ದ ಫೀಚರ್ ಆಫ್ ದಿಸ್ ಆಪ್. ಓಕೆ, ವೆರಿ 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 ಬೆಸ್ಟ್ ಆಪ್ ಅಂತ ಹೇಳ್ತೀನಿ. ಓಕೆ, ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ, ಫ್ರೀ ಆಪ್. ಓಕೆ, ಯಾವುದೇ ಸಬ್ಸ್ಕ್ರಿಪ್ಷನ್ ಇಲ್ಲ, ಏನು ಪೇಡ್ ಮಾಡಕಂತ ಅವಶ್ಯಕತೆ ಇಲ್ಲ. ಎಲ್ಲಾ UPSC ಕ್ವಶನ್ಗಳು ವಿತ್ ಟಾಪಿಕ್, ಕಸ್ಟಮೈಸ್ಡ್ ಟಾಪಿಕ್ ಅಲ್ಲಿ ನಮ್ಗೆ ಕ್ವಶನ್ಗಳು ಸಿಗ್ತಾ ಹೋಗುತ್ತೆ. ಈ ತರ ಕ್ವಶನ್ ಸಿಗೋದು ಕಷ್ಟ. ಕ್ವಶನ್ಗಳು ರ್ಯಾಂಡಮ್ ಆಗಿ ಸಿಗ್ತವೆ ಬುಕ್ಸ್ ಅಲ್ಲಿ, ಬಟ್ ನಾವು ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಕಷ್ಟ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಯಾವ ಟಾಪಿಕ್ ಓದ್ತೀರಾ, ಟಾಪಿಕ್ ಓದ್ಕೊಂಡು ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅಂಡ್ ನ್ಯೂಸ್ ಪೇಪರ್ ಆಗದೆ ಇರೋರು ಈ ಆಪ್ ಅನ್ನ ಬಳಸ್ತಾ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಹಾಗಾದ್ರೆ ಈ ಆಪ್ ಯಾವುದು ಅಂತಂದ್ರೆ ಪಡಾಯಿ ಆಪ್ ಅಂತ ಬರುತ್ತೆ. ಪಡಾಯಿ ಆಪ್. ಓಕೆ, PADH.AI ಪಡಾಯಿ ಆಪ್ ಅಂತ ಬರುತ್ತೆ. ಈ ಆಪ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ. ಅದ್ರ ಜೊತೆಗೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಕೂಡ ಮಾಡಬಹುದು. ಅಥೆಂಟಿಕೇಟೆಡ್ ಆಪ್, ಯಾವುದೇ ಫ್ರಾಡ್ ಆಪ್ ಅಲ್ಲ, ಅಥೆಂಟಿಕೇಟೆಡ್ ಆಪ್ ಪ್ಲೇ ಸ್ಟೋರ್ ಅಲ್ಲೂ ಸಿಗುತ್ತೆ, ಅಲ್ಲಿ ಕೂಡ ಹೋಗಿ ಸರ್ಚ್ ಮಾಡಬಹುದು. ಓಕೆ, ನೀವು ಅಲ್ಲಾದ್ರೂ ತಗೊಳ್ರಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲಿಂದನಾದ್ರೂ ಕೂಡ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕು. ಓಕೆ, ಸೊ ಇದು ಈ ಒಂದು ಆಪ್ ಬಗ್ಗೆ ಇಷ್ಟು ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೇನ್ಸ್ಗೆ ಒಂದು ಬೆಸ್ಟ್ ಆಪ್ ಇದೆ, ಇದು ಪ್ಯೂರ್ಲಿ ಪ್ರಿಲಿಮ್ಸ್ ಬಗ್ಗೆ. ಮೇನ್ಸ್ ಬಗ್ಗೆ ಒಂದು ಬೆಸ್ಟ್ ಆಪ್ ಇದೆ, ಆ ಆಪ್ ಅನ್ನು ಕೂಡ ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ ಆಪ್ ಯಾವುದು ಅಂತ ವೇಟ್ ಮಾಡ್ರಿ. ಓಕೆ, ಸೊ ಅಲ್ಲಿವರೆಗೂ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ರಿ ಅಂಡ್ ಸ್ಟಾರ್ಟ್ ಯೂಸಿಂಗ್ ಗೈಸ್ ಅಂಡ್ ಮೇಕ್ ಯುಟಿಲೈಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ UPSC ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.